ಬೆಳಗಾವಿ ಚಳಿಗಾಲದ ಅಧಿವೇಶನದ 6ನೇ ದಿನವಾದ ಇಂದು ಕೂಡ ಸುವರ್ಣ ಗಾರ್ಡನ್ ಹಾಗೂ ಹಳೆ ಪಿಬಿ ರಸ್ತೆಯ ಪ್ರತಿಭಟನಾ ಸ್ಥಳದಲ್ಲಿ ಸಾಲು ಪ್ರತಿಭಟನೆಗಳು ನಡೆದವು. ಹಾಗಾದರೆ ಏನೆಲ್ಲ ಬೇಡಿಕೆ ಹೊತ್ತು ಪ್ರತಿಭಟನಾಕಾರರು ಹೋರಾಟವನ್ನು ಮಾಡಿದ್ರು, ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ ನೋಡಿ. ಸುವರ್ಣ ಸೌಧದ ಹೊರಗಡೆ ಸಾಲು ಪ್ರೊಟೆಸ್ಟ್. ಮನವಿ ಸ್ವೀಕರಿಸದ ಸಚಿವರ ವಿರುದ್ಧ ರೋಷಾವೇಶ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದ ಆರಂಭದಿಂದಲೇ ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸುತ್ತಿವೆ. ಇಂದಿನ ಪ್ರತಿಭಟನೆಯಲ್ಲಿ ಬೀದಿ ಕಲಾವಿದರ ಸಂಘ, ಕರ್ನಾಟಕ ಕಲಾವಿದರ ರಕ್ಷಣಾ ವೇದಿಕೆ, ಪಾರಂಪರಿಕ ವೈದ್ಯರ ಸಂಘ ಸೇರಿ ಹಲವಾರು ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಈ ವೇಳೆ ಬೀದಿ ನಾಟಕ ಕಲಾವಿದರು ಹಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು. ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿಯನ್ನು ವಜಾ ಮಾಡಬೇಕು ಮತ್ತು ಈ ಇಲಾಖೆಯಿಂದ ವಜಾಗೊಳಿಸಿ ಬೇರೆ ಸಂಸ್ಕೃತಿಯನ್ನು, ಕನ್ನಡ ಸಂಸ್ಕೃತಿ ಯಾರಿಗೆ ಗೊತ್ತಿದೆ, ಕಲಾವಿದರ ಬಗ್ಗೆ ಗೌರವ ಯಾರು ಹೊಂದಿದ್ದಾರೆ ಅಂಥವ್ರನ್ನ ಸಜ್ಜನರನ್ನು ಇಲ್ಲಿಗೆ ಇಲಾಖೆಯ ನಿರ್ದೇಶಕರನ್ನಾಗಿ ನೇಮಿಸಬೇಕು. ಮತ್ತು ಕಲಾವಿದರಿಗೆ ಸುಮಾರು 3 ವರ್ಷಗಳಿಂದ ಕಲಾವಿದರ ಪ್ರಾಯೋಜನೆಯ ಸಂಭಾವನೆ ಬಂದಿಲ್ಲ. ಅಂದರೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ. ಗ್ಯಾರಂಟಿ ಕೊಡೋ ನೆಪದಲ್ಲಿ ಕಲಾವಿದರಿಗೆ ವಿಷವನ್ನು ಕೊಡ್ತಾ ಇದೆ. ಕಲಾವಿದರು ಇವತ್ತು ಒಂದೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಇರುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ನಿರ್ದೇಶಕಿ KM ಜಯಶ್ರೀ ಅವರನ್ನ ಕೂಡಲೇ ವಜಾಗೊಳಿಸುವಂತೆ ಆಗ್ರಹಿಸಿ ಕಲಾವಿದರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಾಪುರ ತಾಲೂಕು ಹೋರಾಟ ಸಮಿತಿ ಮಹಾಲಿಂಗಾಪುರ ಪಟ್ಟಣವನ್ನ ತಾಲೂಕು ಅಂತ ಘೋಷಿಸುವಂತೆ ಆಗ್ರಹಿಸಿ ನಡೆಸಿದ ಪ್ರತಿಭಟನೆಗೆ ತೇರದಾಳ ಶಾಸಕ ಸಿದ್ದು ಸವದಿ ಕೂಡ ಧ್ವನಿಗೂಡಿಸಿದ್ರು. ಮಹಾಲಿಂಗಪುರ ಒಂದು ಬಿಸ್ನೆಸ್ ಸೆಂಟರ್, ವಿಶೇಷವಾಗಿ ಬೆಲ್ಲದ ಮಾರ್ಕೆಟ್ ಮತ್ತು ಎಲ್ಲ ದೃಷ್ಟಿಯಿಂದ ಯೋಗ್ಯದ ಮಹಾಲಿಂಗಪುರ ತಾಲೂಕು ಆಗ್ಲಿಕ್ಕೆ. ಯಾವ ಒತ್ತಡದಿಂದ ಸಣ್ಣ ಪುಟ್ಟ ಅರ್ಹತೆ ಇಲ್ಲದ ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ಎಲ್ಲ ರೀತಿ ಅರ್ಹತೆ ಇದ್ರೂ ಸಹಿತ ಯಾಕೆ ತಾಲೂಕು ಘೋಷಣೆ ಮಾಡಂಗಿಲ್ಲ, ಇದ್ರ ಹಿಂದೆ ಏನು ದುರುದ್ದೇಶ ಐತಿ ಅನ್ನುವಂಥ ದೃಷ್ಟಿ ಒಳಗೆ ತಾಲೂಕು ಹೋರಾಟ ಸಮಿತಿ ಅವರು ನಾವು ಸಹಿತ ಬೆಂಬಲ ಮಾಡಿದ್ವಿ. ಮತ್ತೊಂದೆಡೆ ಹಳೆ PB ರಸ್ತೆ ಬಳಿಯ ಟೆಂಟ್ ಸ್ಥಳದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ SDPI ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿರುವ ಸರ್ಕಾರಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ಅಲ್ಲದೆ ಹಿಜಾಬ್ ಮೇಲಿನ ನಿಷೇಧವನ್ನ ಹಿಂಪಡಿಬೇಕು ಅಂತ ನೂರಾರು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದರು. ಇನ್ನು ನೇಕಾರರ ಸಂಕಷ್ಟ ಕುರಿತು ವಿವಿಧ ಬೇಡಿಕೆ ಈಡೇರಿಕೆಗೆ ರಾಷ್ಟ್ರೀಯ ನೇಕಾರ ಸೇವಾ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮೊದಲನೇ ನಮ್ಮ ಬೇಡಿಕೆ, ರಾಜ್ಯದಲ್ಲಿರುವಂತಹ 2,84,000 ಏನು ಸರ್ಕಾರಿ ಹುದ್ದೆಗಳ ವೇಕೆನ್ಸೀಸ್ ಖಾಲಿ ಇದೆ, ಅದನ್ನು ತತ್ಕ್ಷಣ ತುಂಬಬೇಕು. ಯಾಕಂದರೆ ನಿರುದ್ಯೋಗಿ ಯುವಕರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ಕಡೆ ಖಾಸಗೀಕರಣ ಆಗ್ತಾ ಇದೆ. ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಸುಮಾರು 90 ಲಕ್ಷ ಹುದ್ದೆಗಳು ಖಾಲಿ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 60 ಲಕ್ಷ ಹುದ್ದೆಗಳು ಖಾಲಿ ಇದೆ. ಹಾಗಾಗಿ ಈ ಬೇಡಿಕೆಯನ್ನು ತತ್ಕ್ಷಣ ತಾವು ಪರಿಗಣಿಸಬೇಕು. ಈಗಾಗಲೇ ನೀವು 40,000 ಹುದ್ದೆಗೆ ಭರ್ತಿಗೆ ನೀವು ಆರ್ಡರ್ ಕೊಟ್ಟಿದ್ದೀರಾ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಸಾಕಾಗಲ್ಲ. ಒಟ್ಟಾರೆ 10 ಹಲವು ಪ್ರತಿಭಟನೆಗಳು ಬೆಳಗಾವಿ ಚಳಿಗಾಲದ ಅಧಿವೇಶನದ 6ನೇ ದಿನವೂ ಕೂಡ ಪ್ರತಿಧ್ವನಿಸಿದ್ದು, ಸರ್ಕಾರದ ಪ್ರತಿನಿಧಿಗಳಾಗಿ ಸಚಿವರಾದ KH ಮುನಿಯಪ್ಪ, ಭೈರತಿ ಸುರೇಶ್ ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿದ್ದು ಬಿಟ್ರೆ ಸಾಕಷ್ಟು ಪ್ರತಿಭಟನಾಕಾರರು ತೀವ್ರ ಹತಾಶೆಯೊಂದಿಗೆ ಪ್ರತಿಭಟನೆಗಳಿಗೆ ವಿದಾಯವನ್ನ ಹೇಳಿದ್ದು ಕಂಡುಬಂತು. ದುರದುಂಡಯ ಜೊತೆ ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.